ಅತ್ಯಂತ ದುಃಖಕರವಾದ ವಿಚಾರ. ಕನ್ನಡ ಕೋಗಿಲೆ ಹಲವು ಭಾಷೆಗಳಲ್ಲಿ ಗಾಯನವನ್ನು ನೀಡುವ ಮೂಲಕ 48,000 ಗೀತೆಗಳಿಗೆ ಧನಿಯಾಗುವ ಮೂಲಕ ಸಂಗೀತ ಪ್ರೇಮಿಗಳ ಹೃದಯ ಸಾಮ್ರಾಜ್ಞಿ ಆಗಿದ್ದಂಥ ಎಸ್ ಜಾನಕಿ ಅಮ್ಮನವರು ವಿಧಿವಶರಾಗಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶಿವ ಬಿಟ್ಟಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಾದಂಥ ಮೈಸೂರಿನಲ್ಲೇ ಅವರ ಜೀವನ ಅಂತ್ಯ ಕಂಡಿದೆ. ಅಂಥ ಗಾನದೇವತೆಗೆ ಇಡೀ ವಿಶ್ವ ಕಮ್ಮನಿ ಕರೀತಾ ಇದೆ. ನೋಡಿ, ಹಾಡಿನಲ್ಲಿ ಅಭಿನಯ, ಧ್ವನಿಯಲ್ಲೇ ಮಾಧುರ್ಯತೆ, ಮಾದಕತೆ, ವಿಷಾದ, ಹಾಸ್ಯ, ಬಿಬಿತ್ಸ, ಭಕ್ತಿ, ನವರಸಗಳನ್ನು ತೋರಿದಂಥ ಗಾಯಕಿಯವರು. ಆ ತಾಯಿ ಧ್ವನಿ, ಆ ಗೀತೆ ಕೇಳ್ತಿದ್ರೆ ಅದನ್ನ ದೃಶ್ಯ ನೋಡೋದು ಬೇಡ, ಕೇಳ್ತಿದ್ರೆ ಆ ಭಾವ ಬರ್ತಾ ಇತ್ತು. ಅಂತ ಗಾನದೇವತೆ 88 ವರ್ಷಕ್ಕೆ ಈ ಲೋಕವನ್ನು ಬಿಟ್ಟು ಬಿಟ್ಟಿದ್ದಾರೆ. ಆದರೆ 48,000 ಗೀತೆಗಳಿಗೆ ಧ್ವನಿಯಾಗುವ ಮೂಲಕ ಅಚ್ಚಳಿಯದೆ ಜಗವಿರುವ ತನಕ ಜಾನಕಿ ಅಮ್ಮನ ಧ್ವನಿ ನಮ್ಮೆಲ್ಲ ಕಿವಿ ಮುಡುತ್ತದೆ. ಅಂತ ಗಾನದೇವತೆಗೆ ಒಂದು ನಮನ ಸಲ್ಲಿಸೋದು. ಗಾನದೇವತೆ ನಿಮಗಿದೋ ನಮನ, ಧ್ವನಿಯಲ್ಲಿ ತೋರಿದಿರಿ ಭಾವ ನವೀನ. ಸಾಟಿಯುಂಟೆ ತಾಯಿ ನಿಮಗೆ ಗಾಯನದಲ್ಲಿ, ಅಗಲಿದ ನಿಮಗಿದು ಅಶ್ರುತರ್ಪಣ. ಗಾನದೇವತೆ ನಿಮಗೆ ನಮನ, ಗಾನದೇವತೆ ನಿಮಗೆ ನಮನ. ಜಾನಕಿಯಮ್ಮ ಅಶ್ರುತರ್ಪಣ, ಗಾನದೇವತೆ ನಿಮಗೆ ಯಾವುದಾದರೇನು ಭಾವ ನಿಮ್ಮದಲ್ಲವೇ ನಮ್ಮ. ಭಾಷೆ ಯಾವುದಾದರೇನು ಭಾವ ನಿಮ್ಮದಲ್ಲವೇ ನಮ್ಮ. ಆ ನಿಮ್ಮ ಧ್ವನಿಯ ಕೇಳಿದ ಕರ್ಣ ಪಾವನ ಜಾನಕಿಯಮ್ಮ. ಆ ನಿಮ್ಮ ಧ್ವನಿಯ ಕೇಳಿದ ಕಿವಿಗಳು ಪಾವನ ಜಾನಕಿಯಮ್ಮ. ಗಾನದೇವತೆ ನಿಮಗೆ ನಮನ, ಜಾನಕಿಯಮ್ಮ ನಿಮಗೆ ಅಶ್ರುತರ್ಪಣ. ಕೋಟಿ ಕೋಟಿ ಶೋತೃಗಳ ಹೃದಯ ತುಂಬಿದ ಗಾನ ಸರಸ್ವತಿ ನೀವಲ್ಲವೇ. ಕೋಟಿ ಕೋಟಿ ಶೋತೃಗಳ ಹೃದಯ ತುಂಬಿದ ಗಾನ ಸರಸ್ವತಿ ನೀವಲ್ಲವೇ. ಏನು ಅಭಿಮಾನವಮ್ಮ ಈ ಕನ್ನಡದ ಮಣ್ಣಿನ ಮೇಲೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಜೀವ ಬಿಟ್ಟೆ ಮಹಾ
ದೇವತೆ ನಿಮಗೆ ನಮನ ಜಾನಕಿಯಮ್ಮ ಯಶು ದರ್ಪಣ ಶತಮಾನಗಳು ಹಳೆದು ಹೋದರು ಗಾಯನ ಲೋಕದ ಸಾಮ್ರಾಜ್ಞಿ ನೀವು ಶತಮಾನಗಳು ಹಳಿದು ಹೋದರು ಗಾಯನ ಲೋಕದ ಸಾಮ್ರಾಜ್ಞಿ ನೀವು ಕಿವಿಗಳಲ್ಲಿ ಜೀವಂತ ಆತ್ಮ ನೀವು ಕೇಳೋ ಬದುಕು ಸಾರ್ಥಕ ನಮ್ಮದಮ್ಮ ಜ್ಞಾನ ದೇವತೆ ನಿನಗೆ ನಮನ ಜಾನಕಿಯಮ್ಮ ಅಶ್ರು ತರ್ಪಣ